ಊಟಿ ಯಾವ ಹಿಮಾಚಲ ಪ್ರದೇಶಕ್ಕೂ ಕಡಿಮೆ ಇಲ್ಲಪ್ಪ ನಮ್ಮ ಊಟಿ. ನೋಡ್ರಿ ಹೆಂಗೈತಿ, ಫುಲ್ ಫಾಗ್ ಐತಿ, ಕ್ಲಾರಿಟಿ ಇಲ್ಲ. ಆದರೂ ನೋಡ್ರಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಹತ್ತಿರ ಹೋಗ್ಬೋದು, ಬಟ್ ಅಲ್ಲಿ ಟ್ರಾಫಿಕ್ ಭಾಳ ಐತಿ, ಹಂಗಾಗಿ ಹತ್ತಿರ ಹೋಗೋಕ್ಕಾಗಿಲ್ಲ. ಇದು ನಾನು ನಿಂತಿದ್ದು ನದಿ ರೀಪ. ಇದು ದಯವಿಟ್ಟು ಕೇಳ್ಬೇಡ್ರಿ ನದಿಯ ಹೆಸರು ಏನಂತೇಳಿ, ನಂಗೆ ಗೊತ್ತಿಲ್ಲ. ಅಲ್ಲಿವರೆಗೂ ನದಿ ನೀರು ಬರ್ತಿತ್ತು. ಸದ್ಯಕ್ಕೆ ನೀರು ಕಡಿಮೆ ಆಗಿರೋದ್ರಿಂದ ಸೊ ಈಗ ಬಿಟ್ಟಿರೋ ಇದು ಇಷ್ಟು ಉಳಿದಿರೋ ಜಾಗ ಇದು. ಫುಲ್ಲು ಗಾರ್ಡನ್ ಫುಲ್ ಎಷ್ಟು ಮೆತ್ತೈತೆ ಅಂದ್ರೆ ಯಾವ ಗಾರ್ಡನ್ಗೂ ಕಡಿಮೆ ಇಲ್ಲ. ಹಸಿರಿದ್ರೆ ಇನ್ನೂ ಎಷ್ಟು ಚಂದ ಕಾಣ್ಬಾರ್ದು ನೋಡ್ರಿ. ಇವೆಲ್ಲ ಎಲೆಗಳು, ಇವು ಪೈನ್ ಫಾರೆಸ್ಟಿನ ಎಲೆಗಳೇನು ಇವಾಗ ಸೀಸನ್ ಬಂತು. ಈ ಸೀಸನ್ಗೆ ಪ್ರತಿಯೊಂದು ಮರದ ಎಲೆಗಳು ಉದುರಿ ತುಂಬ್ಕೊಂಡಿರೋಂಥ ಎಲೆಗಳಿವು. ಇಲ್ಲಿ ನೀರೈತಿ, ಫುಲ್ ನೀರು ಅಡಿಗೆ ನೀರೈತಿ. ಆ ಎಲೆಗಳು ನೋಡ್ರಿ ಹೆಂಗೆ ತುಂಬ್ಕೊಂಡಾವ ಇಲ್ಲಿ. ಫುಲ್ಲು ಕೆಳಗೆ ನೀರು ಹರಿಯಾತೈತಿ, ಮ್ಯಾಲೆ ಎಲೆಗಳು ತುಂಬ್ಯಾವ ನೋಡ್ರಿ. ಅದು ಪೈನ್ ಫಾರೆಸ್ಟ್ ಊಟಿದು. ಆ ಕಡೆ ಮ್ಯಾಲೆ ಆ ಕಾಡೊಳಗೆ ಗಾಡಿ ಓಡಾಡೋ ಒಂದು ದೃಶ್ಯ ಕಾಣ್ಬೋದು ನೀವು. ಕಾಣೋದಿಲ್ಲ ಆ್ಯಕ್ಚುಲಿ, ಹಂಗೈತೆ ನೋಡ್ರಪ್ಪ. ನಾನು ಇದು ಹೋಮ್ ಸ್ಟೇ ಅಂದ್ಕೊಂಡಿದ್ದೆ, ಬಟ್ ಇವು ಮನೆಗಳು ಅಂತ. ಯಾವ ಹಿಮಾಚಲ ಪ್ರದೇಶಕ್ಕೂ ಕಡಿಮೆ ಇಲ್ಲ ನಮ್ಮ ಸೌತ್ ಕರ್ನಾಟಕ, ಕೇರಳ, ತಮಿಳ್ನಾಡು. ಊಟಿ ನೋಡ್ರಿ ಹೆಂಗದ ಜಾಗ. ಬರ್ರಿ ಮಜಾ ಮಾಡ್ರಿ. ಥಂಡಿ ಹೆಂಗೈತೆ ಅಂದ್ರೆ ಇಲ್ಲಿ ಇನ್ನೇನಿಲ್ಲ, ಸ್ವಿಟ್ಜರ್ಲ್ಯಾಂಡ್ ಇನ್ನೊಂದು 20-30 ಕಿಲೋಮೀಟ್ರ್ ಒಳಗೆ ಐತಿ ಅನಿಸ್ಬೇಕು. ಆ ರೇಂಜಿಗೆ ಥಂಡಿ ಐತಿ. ಫುಲ್ ಕೈಯೆಲ್ಲ ಹೊಟ್ಟೆ ಬರತ್ತಾವ, ನಡ್ಗಾಕತ್ತಾವ. ಜಾಕೆಟ್, ಗ್ಲೌಸ್, ಹ್ಯಾಂಡ್ ಗ್ಲೌಸ್, ಕ್ಯಾಪ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ದೋಸ್ತ ಇಲ್ಲಿ ಇರಾಕ. ಹಂಗೈತೆ ನೋಡಿ, ಫುಲ್ಲು ಮೆತ್ತಗೈತ್ರಪ್ಪ. ಭಾರಿ ಖುಷಿ ಅನ್ಸಾತೈತಿ. ಇಲ್ಲೇ ಇದ್ದು ಯಾವಾಗ ಬರ್ತೀವೋ ಊಟಿ ಕಡೆ ಕೊಡೈಕೆನಾಲ್ಗೆ ಅಂತ ಅಂದ್ಕೊಂಡಿದ್ವಿ. ಕೊನೆಗೂ ನಮ್ಮ ಆಸೆ ನೆರವೇರ್ತು. ಇದು ರೋಡ್ ನೋಡಿರಿ, ರೋಡ್ ಬಾಜುನ ಈ ವಿಹಂಗಮ ನೋಟ ಹೆಂಗೈತೆ ನೋಡ್ರಿ ಅವನವನ.